ನಮಸ್ಕಾರ, ಚೆನ್ನಾಗಿದ್ದೀರಾ? ವಿಸ್ತಾರ ಫುಡ್ಡಿಂದ ಬಂದಿದ್ದಾರೆ, ಖುಷಿಯಾಗಿ ಕೇಳಿದ್ದಾರೆ. ಪ್ರೇಕ್ಷಕರು ಕೇಳ್ತಾ ಇದ್ದಾರೆ, ಚಂದ್ರು ಅವ್ರು ಬಂದಿಲ್ಲ ಅಂದವ್ರೆ. ಅವ್ರಿಗೋಸ್ಕರ ಬಂದಿದ್ದೀನಿ, ಒಳ್ಳೊಳ್ಳೆ ಅಡುಗೆ ಮಾಡಿಕೊಡ್ತಾಯಿದ್ದೀನಿ. ಈಗ ಮಾಡಿಕೊಡ್ತೀನಿ ಪಾಲಕ್ ಚಿಕನ್. ತಿಂತಾಯಿರಿ, ತಿಂದಾದ್ಮೇಲೆ ಹೇಳ್ತಾಯಿರಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿನ ನಿಮಗೆ ತೋರಿಸ್ತೀನಿ. ಒನ್ ಮೋರ್ ಅಂತೀನಿ. ಇವಾಗ ಪಾಲಕ್ ಚಿಕನ್ ಬೇಕಾಗಿರೋ ಸಾಮಗ್ರಿಗಳನ್ನ ತೋರಿಸ್ತೀನಿ. ಚಕ್ಕೆ, ಲವಂಗ, ಅನಾನಸ್ ಹೂವು, ಸೋಂಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಳುಮೆಣಸು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಪಾಲಕ್ಕು, ಸ್ವಲ್ಪ ಕೊತ್ತಂಬರಿ ಹಾಕೋದು, ಕಲ್ಲರ್ ಬರ್ಸೋದು, ತಿಂದಾದ್ಮೇಲೆ ಹೇಳೋದು. ಈಗ ಆಮೇಲೆ ಈರುಳ್ಳಿ ಎಲ್ಲ ರುಬ್ಬಕ್ಕೆ ಹಾಕ್ತೀನಿ. ಒಂದು ಈರುಳ್ಳಿನ ಅರ್ಧ ರುಬ್ಬಕ್ಕೆ ಹಾಕ್ತೀನಿ, ಅರ್ಧ ಒಗ್ಗರಣೆ ಕೊಡ್ತೀನಿ. ಕಾಯ್ತಾಯಿರಿ, ರುಬ್ಕೊಂಬರ್ತಾಯಿರ್ತೀನಿ. ಬಂದಾದಮೇಲೆ ನಿಮ್ಗೆ ಗೊತ್ತಲ್ಲ ಮಾಡ್ಕೊಡೋದು. ನೋಡಿ, ಎಲ್ಲ ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ನೀರು ಗಟ್ಟಿಗೆ ರುಬ್ಕೊಬರ್ತೀವಿ. ಬಂದಾದಮೇಲೆ ನಿಮ್ಗೆ ಹೆಂಗೆ ಮಾಡೋದು ತೋರಿಸ್ತೀವಿ, ನೋಡ್ತಾ ಇರಿ. ಈಗ ಬೆಳಕನ್ನು ಬರೆಸ್ತೀವಿ. ಬೆಳಕು ಬರ್ತಾ ಇದ್ದಂಗೆ ಒಳ್ಳೆ ರುಚಿ ಅಡುಗೆ ತೋರಿಸ್ತೀವಿ. ಒಲೆ ಹಚ್ತೀನಿ ನೋಡಿ. ಈಗ ರೆಡಿ ಆಯಿತು. ಬಾಣಲಿ 1 ನಿಮಿಷ ಬಿಸಿ ಆಗುತ್ತೆ. ಈಗ ಎಣ್ಣೆ ಒಂದು 3 ಟೀ ಸ್ಪೂನು ಆಯಿಲ್, ಇಲ್ಲ ಅಂದರೆ 30 ಗ್ರಾಮ್ ಎಣ್ಣೆ. ಆಯಿಲೆಲ್ಲ ಜಾಸ್ತಿ ಹಾಕ್ಬಾರ್ದು, ರುಚಿಯಾಗಿರಬೇಕಷ್ಟೇ. ಆರೋಗ್ಯಕ್ಕೆ ಲಿಮಿಟಾಗಿ ಹಾಕ್ಕೊಬೇಕು, ಲಿಮಿಟಾಗಿ ತಿನ್ಕೋಬೇಕು. ಎಣ್ಣೆ ಕಾಯಲಿ. ಈಗ ಎಣ್ಣೆ ಕಾದಿದೆ, ಅರ್ಧ ಈರುಳ್ಳಿನ ಇದಕ್ಕೆ ಹಾಕ್ತೀನಿ. ಓಕೆನಾ? ಸ್ವಲ್ಪ ಕೆಂಪಾರ ಬರೋಂಗೆ ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡಿಸ್ಕೊಳ್ಳೋಣ. ನಾವು ಹೇಳ್ಕೊಡ್ತೀವಲ್ಲ, ಈಸಿಯಾಗಿ ಅಡುಗೆ ಇರುತ್ತೆ. ಪ್ರೀತಿಯಾಗಿ ಮಾಡ್ತಾಯಿರ್ಬೇಕು, ಪ್ರೀತಿಯಾಗಿ ತಿಂತಾಯಿರ್ಬೇಕು. ಆ ಪ್ರೀತಿ ಇದ್ದರೆ ಅಡುಗೆ ರುಚಿ ಇದ್ದೇ ಇರುತ್ತೆ. ನೋಡ್ಕೊಳ್ಳಿ, ಬೇಗ ಮಾಡ್ಕೊಳ್ಳಿ. ನಿಮಗಾಗಿ ರೆಡಿ ಆಗ್ತಾಯಿದೆ ನೋಡಿ. ನಿಮಗಾಗಿ ಒಳ್ಳೆ ಚಿಕನ್ ತಂದಿದ್ದೀನಿ. ಮಾಡಾದಮೇಲೆ ಹಿಂಗೆ ಅನ್ಬೇಕು, ಸ್ವಲ್ಪ ವೆಯ್ಟ್ ಮಾಡಿ. ನೋಡಿ, ರುಬ್ಕೊಂಡಿದ್ದೀವಿ. ಒಳ್ಳೆ ಮಸಾಲೆ ಕಚ್ಚ ಹಸಿರಾಗಿದೆ, ಕಲ್ಲರ್ ಇಲ್ಲ, ಏನಿಲ್ಲ. ಮನೆಯಲ್ಲೇ ಪಾಲಕ್ಕು, ಮನೆಯಲ್ಲೇ ಕೊತ್ತಂಬರಿ ಇರುತ್ತೆ. ಈರುಳ್ಳಿ ಹಾಕಿ, ಬೆಳ್ಳುಳ್ಳಿ ಹಾಕಿ, ಶುಂಠಿ, ಚಕ್ಕೆ, ಲವಂಗ ಹಾಕಿದ್ದೀನಿ. ಎಲ್ಲ ಹಾಕಿದೆ. ಈಗ ಎಣ್ಣೆಗೆ ಬಿಟ್ಟೆ. ಪಾಲಕ್ಕೆಲ್ಲ ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳಿಗೆ, ಕಣ್ಣಿಗೆ ಎಲ್ಲ ಅದಕ್ಕೂ ಒಳ್ಳೆಯದು. ಅದರಿಂದ ಚೆಂದ ಮಾಡಿ ಚೆಂದ ತಿನ್ನಿ. ಒಂದೇ 1 ಸ್ಪೂನು ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ. ಈಗ ಮಿಕ್ಸಿಲಿ ಚೆನ್ನಾಗಿ ಸ್ವಲ್ಪ ನೀರು ಹಾಕಿದ್ದೆ, 1 ಕಪ್ಪು. ಅದನ್ನು ಇದಕ್ಕೆ ಹಾಕೋದು, ಇದಕ್ಕೆ ಬಿಡೋದು. ಮುಗೀತು. ಈಗ ಹೋಟ್ಲಿಗೆ ಹೋದಾಗ ಪಾಲಕ್ ಚಿಕನ್ ಅಂತಾರಲ್ಲ, ಆ ಥರ ನಾವು ಪಾಲಕ್ ಚಿಕನ್ ಫ್ರೈ ಮಾಡಿಕೊಟ್ಟಿದ್ದೀವಿ. ತಿನ್ನಿ. ಏನು ಎಲ್ಲ ಮಾಡಿಕೊಡ್ತೀವಿ. ಟಿ ವಿಲೆಲ್ಲ ತೋರಿಸಿದ್ದು, ಯೂಟ್ಯೂಬಲ್ಲೆಲ್ಲ ನೋಡಿದ್ದು ಮಾಡಿಬಿಟ್ರೆ ಆಮೇಲೆ ಹೋಟ್ಲಿಗೆ ಕ್ಯೂ ನಿಂತ್ಕೊಬಿಡ್ತೀವಿ. ಬೆಳ್ಳುಳ್ಳಿ ಕೊಡೋಕ್ಕೆ ಟೈಮ್ ಸಾಲ್ತಾ ಇಲ್ಲ. 1/4 kg ಚಿಕನ್ ಹಾಕಿದ್ದೀವಿ. ಚೆನ್ನಾಗಿ ಬೇಯುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವು ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕಾದ್ರೆ 2 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಳ್ಳಿ, ಬಿಟ್ಕೊಳ್ಳಿ. ಇನ್ನು 2 ನಿಮಿಷ ಬಿಟ್ಟರೆ ಕುದೀತಾ ಇರಬೇಕು, ಮೇಲ್ಗಡೆ ಆಯಿಲ್ ಬರ್ತಾ ಇರಬೇಕು. ಪಾಲಕ್ ಚಿಕನ್ ರೆಡಿ. ಚಿಕನಲ್ಲೂ ನೀರು ಬಿಟ್ಕೊಳ್ಳುತ್ತೆ. ಇನ್ನು 2 ನಿಮಿಷ ಆದರೆ, ಈಗ 2 ನಿಮಿಷ ಬಿಟ್ಬಿಡಿ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಚಿಕನ್ ರುಚಿಯಾಗಿ ಜ್ಯೂಸಿಯಾಗಿ ಆಗಿದೆ.
ಎಲ್ಲ ಮಾಡಿಕೊಡ್ತೀನಿ. ನೋಡ್ಕೊಂಡಿದ್ದೀರಲ್ಲ ಹೆಂಗ ಏನೇನು ಮಸಾಲೆ ಹಾಕಿದ್ದೆ, ಏನೇನು ಮಾಡಿದ್ದೆ ಅಂತ ನೋಡಬೇಕು, ಖುಷಿಯಾಗಿ ತಿನ್ನಬೇಕು. ತಿಂದಾದಮೇಲೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮಾಡಾದಮೇಲೆ ನೋಡ್ಕೊಳ್ಳೆ ಬೇಗ ಬೇಗ ಅಡುಗೆನ. ಏನಂತೀರಮ್ಮ? ನೀವೆಲ್ಲ ಮಾಡಿ ಅಮ್ಮ, ತಿಂದಾದಮೇಲೆ ಹೇಳಿ ಅಮ್ಮ. ಈಗ ಇದನ್ನು ನಾವು ಪರಿಪೂರ್ಣದಿಂದ ಮಾಡಿದ್ದೀವಿ. ಈ ಸ್ಟವನ್ನು ಆಫ್ ಮಾಡಿದ್ದೀವಿ. ಇದಕ್ಕೆ ನಮ್ಮ ಕರಂಡಿಯಿಂದ ಇವ್ರನ್ನೆಲ್ಲ ಬಂದು ಮಾಡಿರೋರನ್ನೆಲ್ಲನೂ ಇದಕ್ಕೆ ಹಾಕುತ್ತೇನೆ. ನೋಡಿ ಎಷ್ಟು ಈಸಿ ಇದೆಯಲ್ಲ. ಯಾವುದು ಕೆಲಸನ ಜಾಲಿಯಾಗಿ ಮಾಡಿ, ರಿಸ್ಕು ಅಂತ ಮಾಡಿದ್ರೆ ಎಲ್ಲ ಕೆಲಸ ರಿಸ್ಕೆ. ಖುಷಿಯಾಗಿ ಮಾಡಿ, ಖುಷಿಯಾಗ್ತೀನಿ. ಚಂದ್ರು ಮಾಡಿಕೊಡ್ತಾರೆ, ನೀವು ಅಡುಗೆ ಮಾಡ್ತಾ ಇರ್ಬೇಕು, ಖುಷಿಯಾಗಿ ಕಲ್ತ್ಕೋತಾ ಇರಬೇಕು. ನೀವೆಲ್ಲ ಚೆನ್ನಾಗಿದ್ದರೆ ಮನೆಯಲ್ಲಿ ಸ್ವರ್ಗ. ಮನುಷ್ಯನಿಗೆ ಬೇಕಾಗಿರೋದೇ ಊಟ. ಊಟ ಒಂದು ರುಚಿ ಇದ್ದರೆ ಪ್ರೀತಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಮಾಡಿಕೊಟ್ಟಿದ್ದೀನಿ ಪಾಲಕ್ ಚಿಕನ್. ನೋಡ್ಕೊಳ್ಳಿ, ಬೇಗ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ಕೊಳ್ಳಿ. ಆಮೇಲೆ ಕಾಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ. ಮಾಡಬೇಕು. ಇನ್ನೂ 100 ಅಡುಗೆ ತೋರಿಸ್ಬೇಕು ಅಂದರೆ ನೀವು ಕಾಮೆಂಟ್ಸ್ ಮಾಡಿದ್ರೆ ಅದಕ್ಕೆ ಬೇಕಾಗಿರೋದನ್ನು ನಾವು ಮಾಡಿಕೊಡ್ತೀವಿ. ಏನಂತೀರಾ? ಧನ್ಯವಾದಗಳು. ಇದನ್ನು ಇಡುತ್ತೇನೆ, ಈ ಥರ ಕೊಡುತ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.